18ನೇ ಸೀಸನ್ ಐಪಿಎಲ್ ಮಹತ್ವದ ಘಟ್ಟಕ್ಕೆ ಬಂದಿದೆ. ಪ್ಲೇ ಆಫ್ ಲೆಕ್ಕಾಚಾರಗಳು ಶುರುವಾಗಿವೆ. ಇದೀಗ ರಾಜಸ್ಥಾನ ವಿರುದ್ಧ ಗೆಲ್ಲೋ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲೇರಿರುವಂತ ಆರ್ಸಿಬಿ ಕೂಡ ಟ್ರೋಫಿಗೆ ಹತ್ತಿರವಾಗ್ತಾ ಇದೆ. ಸೊ ಆರ್ಸಿಬಿ ಪ್ಲೇ ಆಫ್ಗೆ ಬರಬೇಕು ಅಂದ್ರೆ ಇನ್ನೆಷ್ಟು ಮ್ಯಾಚ್ಗಳನ್ನ ಗೆಲ್ಲಬೇಕು, ಅಸಲಿ ಚಾಲೆಂಜ್ ಏನು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಸೀಸನ್ ನಲ್ಲಿ ಬೆಂಗಳೂರು ತಂಡ 9 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 6ರಲ್ಲಿ ಗೆಲುವನ್ನು ಕಂಡಿದೆ, 3ರಲ್ಲಿ ಸೋಲನ್ನು ಅನುಭವಿಸಿದೆ. ತವರಿನಿಂದ ಆಚೆ ಆಡಿರುವಂತ ಎಲ್ಲಾ ಪಂದ್ಯಗಳನ್ನ ಗೆದ್ದು ತವರಿನಲ್ಲೇ ಸತತ 3 ಸೋಲುಗಳನ್ನು ಕಂಡಿತ್ತು. ಆದರೆ ಗುರುವಾರ ಚಿನ್ನಸ್ವಾಮಿಯಲ್ಲಿ RR ವಿರುದ್ಧ ಗೆದ್ದು ಬೀಗಿದೆ. ಈ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಮತ್ತೆ 3ನೇ ಸ್ಥಾನಕ್ಕೆ ಏರಿದೆ. ಲೀಗ್ ಹಂತದಲ್ಲಿ ಇನ್ನೂ 5 ಪಂದ್ಯಗಳು ಬಾಕಿ ಇದ್ದು ನೆಕ್ಸ್ಟ್ ಟಾರ್ಗೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ. ಭಾನುವಾರ ದೆಹಲಿಯಲ್ಲಿ ಡೆಲ್ಲಿ ವಿರುದ್ಧ ರಿವೆಂಜ್ ಮ್ಯಾಚ್. ಆರ್ಸಿಬಿಗೆ ನೆಕ್ಸ್ಟ್ ಮ್ಯಾಚ್ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಏಪ್ರಿಲ್ 27 ಅಂದ್ರೆ ಇದೇ ಭಾನುವಾರ. ಈ ಪಂದ್ಯವನ್ನು ಆರ್ಸಿಬಿ ಗೆಲ್ಲೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಡೆಲ್ಲಿ ತಂಡ ಚಿನ್ನಸ್ವಾಮಿಯಲ್ಲಿ ಬೆಂಗಳೂರು ತಂಡವನ್ನ ಸೋಲಿಸಿದೆ. ಈ ಸೋಲಿಗೆ ರಿವೆಂಜ್ ಅನ್ನ ತೀರಿಸಿಕೊಳ್ಬೇಕು. ಹಾಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಡೆಲ್ಲಿಗೆ ಸೋಲಿನ ಶಾಕ್ ಕೊಡೋ ಮೂಲಕ ಆರ್ಸಿಬಿ ಪವರ್ ಪ್ಲೇ ಆದಿಯನ್ನ ಸುಗಮ ಮಾಡಿಕೊಳ್ಳಬಹುದು. ಉತ್ತಮ ನೆಟ್ ರನ್ ರೇಟ್ 16 ಅಂಕ ಪಡೆದರೆ ಪ್ಲೇ ಆಫ್. ಸಾಮಾನ್ಯವಾಗಿ ಪ್ಲೇ ಆಫ್ ನಲ್ಲಿ ಸ್ಥಾನ ಪಡೆಯೋಕೆ ಯಾವುದೇ ತಂಡಕ್ಕೆ 16 ಅಂಕಗಳು ಬೇಕಾಗುತ್ತೆ. ಆದ್ರಿಂದ IPL 2025ರ ಪ್ಲೇ ಆಫ್ಗೆ ತಲುಪೋಕೆ ಆರ್ಸಿಬಿ ಉಳಿದ 5 ಪಂದ್ಯಗಳಲ್ಲಿ ಕನಿಷ್ಠ 2 ಪಂದ್ಯಗಳನ್ನ ಗೆಲ್ಲೇಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಉತ್ತಮ ನೆಟ್ ರನ್ ರೇಟ್ ಅನ್ನು ಕೂಡ ಕಾಯ್ದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಪಾಯಿಂಟ್ಸ್ ಟೇಬಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೆ ಪಂಜಾಬ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಕೂಡ ಆರ್ಸಿಬಿ ತಂಡದ ಹಿಂದೆಯೇ ಇವೆ. ಹೀಗಾಗಿ ಆರ್ಸಿಬಿ ಉತ್ತಮ ನೆಟ್ ರನ್ ರೇಟ್ ಅನ್ನ ಕಾಯ್ದುಕೊಳ್ಬೇಕಾಗುತ್ತೆ. ತವರಿನಲ್ಲಿ 3 ಮ್ಯಾಚ್, ಹೊರಗೆ 2 ಮ್ಯಾಚ್. ಸದ್ಯ 9 ಮ್ಯಾಚ್ಗಳನ್ನ ಆಡಿರುವಂತ ಆರ್ಸಿಬಿಗೆ ಲೀಗ್ ಹಂತದಲ್ಲಿ ಇನ್ನು 5 ಪಂದ್ಯಗಳು ಬಾಕಿ ಇವೆ. 3 ಪಂದ್ಯಗಳು ತವರಿನಲ್ಲಿ, ಹಾಗೆ ಉಳಿದ 2 ಪಂದ್ಯಗಳನ್ನ ತವರಿನಿಂದ ಆಚೆ ಆಡಬೇಕಿದೆ. ಏಪ್ರಿಲ್ 27ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ದೆಹಲಿಯಲ್ಲಿ 10ನೇ ಪಂದ್ಯ ಆಡಿದರೆ ಮೇ 3ರಂದು ಬೆಂಗಳೂರಿನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ತಮ್ಮ 11ನೇ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಹಾಗೆ ಮೇ 9ರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 12ನೇ ಪಂದ್ಯ ಆಡಲಿದೆ. ಮೇ 13ರಂದು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಬೆಂಗಳೂರಿನಲ್ಲೇ ಪಂದ್ಯ ನಡೆಯಲಿದೆ. ಮೇ 17ರಂದು ಆರ್ಸಿಬಿ ತವರಿನಲ್ಲೇ ಹಾಲಿ ಚಾಂಪಿಯನ್ KKR ವಿರುದ್ಧ ಸೆಣಸಾಟ ನಡೆಸಲಿದೆ. ಸೊ 5 ಮ್ಯಾಚ್ಗಳಲ್ಲಿ 2ಕ್ಕಿಂತ ಹೆಚ್ಚು ಮ್ಯಾಚ್ಗಳನ್ನ ಗೆದ್ರೆ ಡೈರೆಕ್ಟ್ ಪ್ಲೇ ಆಫ್ಗೆ ಇರೋದು ಪಕ್ಕಾ ಆಗುತ್ತೆ. ಸದ್ಯ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸೂಪರ್ ಸ್ಟ್ರಾಂಗ್ ಆಗಿರುವಂತ ಆರ್ಸಿಬಿ ಮುಂದಿನ ಪಂದ್ಯಗಳಲ್ಲೂ ಕೂಡ ಗೆಲ್ಲುವಂತ ಹೋಪ್ಸ್ ಇಟ್ಕೊಂಡಿದೆ. ಅದರಲ್ಲೂ ಕಿಂಗ್ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ನಲ್ಲಿದ್ದು ಆರೆಂಜ್ ಕ್ಯಾಪ್ ರೇಸ್ ನಲ್ಲಿ 2nd ಪ್ಲೇಸ್ ನಲ್ಲಿದ್ದಾರೆ. GT ಆಟಗಾರ ಸಾಯಿ ಸುದರ್ಶನ್ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಕಿಂಗ್ ಕೊಹ್ಲಿ ಇದ್ದಾರೆ. ಮುಂದಿನ ಪಂದ್ಯಗಳಲ್ಲೂ ಕೂಡ ಇದೇ ಫಾರ್ಮ್ ಕಂಟಿನ್ಯೂ ಆದ್ರೆ ಕಳೆದ ವರ್ಷದಂತೆಯೇ ಈ ವರ್ಷವೂ ಕೂಡ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಅವರ ಪಾಲಾಗೋದ್ರಲ್ಲಿ ಅನುಮಾನವೇ ಇಲ್ಲ. ನಮಸ್ಕಾರ.